ಮನೆ ನೋಡ್ಕೊಳಪ್ಪ ಅಂತ ಬಿಟ್ಟೋದ್ರೆ ನೋಡಿ 2 ಅವರಲ್ಲಿ ಹಿಂಗೆ ಮಾಡಿಟ್ಟಿದ್ದಾನೆ. ಕಾಲೇಜ್ಗೆ ಹೋಗೋಣ ಅಂತ ರೆಡಿ ಆಗ್ತಿದ್ದೆ, ನನಗೆ ಒಂದು ಮೆಸೇಜ್ ಕಾಣಿಸ್ತು. ನಮಗಿದ್ದು ರೀಟೆನ್ ಟೆಸ್ಟ್ ಪೋಸ್ಟ್ಪೋನ್ ಆಗಿತ್ತು, ಹಂಗೆ ಕ್ಲಾಸಸ್ ಕೂಡ 4 ಗಂಟೆವರೆಗೂ ಇಟ್ಟಿದ್ರು. ನನಗೆ ಹೋಗೋಕೆ ಮೂಡಿರಲಿಲ್ಲ, ಅದಕ್ಕೆ ಹೋಗಿಲ್ಲ ಇವತ್ತು ಕೂಡ. ಯೂನಿಫಾರ್ಮ್ನ ಅದೇ ಜಾಗಕ್ಕೆ ಇಟ್ಬಿಟ್ಟು ಟಿಫನ್ ಮಾಡೋಣ ಅಂತ ಹೋದರೆ ನಮ್ಮಮ್ಮ ಒಂದು ಶಾಕ್ ಕೊಡೋದ. ಮಮ್ಮಿ ತಿಂಡಿ ಏನು? ನೋ ಕಾಮೆಂಟ್ಸ್. ನನಗಂತೂ ಉಪ್ಪಿಟ್ಟು ಒಂಚೂರು ಇಷ್ಟ ಇಲ್ಲ, ಅದಕ್ಕೆ ಹೋಟ್ಲಿಂದ ರೇಸ್ ಪಾ ತೊಗೊಬಂದು ತಿಂದು. ಆಮೇಲೆ ಅದೇ ಕೋಡಿಂಗ್, ಅದೇ ಎರರ್ಸ್. ಚಾಟ್ GPT ಅಂತೂ ತುಂಬ ಎರರ್ ಕೊಡ್ತಾಯಿತ್ತು. ಇನ್ನೊಂದು 20% ಇದೆ ಅಷ್ಟೇ, ಆ್ಯಪ್ ಕಂಪ್ಲೀಟ್ ಆಗಿಬಿಡುತ್ತೆ. ಆಮೇಲೆ ಊಟ ಮಾಡಿಕೊಂಡು 2 ಅವರ್ ನಿದ್ದೆ ಮಾಡಿದೆ. ನಮ್ಮ ಅಕ್ಕ ಕೃಷ್ಣ ಬಗ್ಗೆ 1-2 ರೀಲ್ಸ್ಗಳು ನೋಡ್ಕೊಂಬಿಟ್ಟು ನನಗೆ ಮಿಸ್ಟೇಕ್ ಮಾಡ್ತಾಳೆ. ಏನು ಹೇಳ್ತಿದ್ದಲ್ಲ, ಕೃಷ್ಣ ಫಸ್ಟ್ ಬಂದಿದ್ದ, ರಾಮ ಫಸ್ಟ್ ಬಂದಿದ್ದ. ಇವಳಿಗೆ ಕೃಷ್ಣ ಯಾವುದು, ರಾಮ ಯಾವ್ದು ಫಸ್ಟ್ ಬಂದಿದ್ದ ಅನ್ನೋದೇ ಗೊತ್ತಿಲ್ಲ. ಆಗಿದ್ದಾಗಾಯ್ತು, ಮುಚ್ಚಲೆ ಬಾಯ್ಲಿ, ಎಷ್ಟು ಮಾತಾಡ್ತಿದ್ಯಾ? ತಪ್ಪು ಮಾಡೋದು ಸಹಜ ಕಣೋ. ಆಮೇಲೆ 1-2 ಅವರು ಸರ್ವರ್ ಬಗ್ಗೆ ರಿಸರ್ಚ್ ಮಾಡ್ಕೊಂಡು ಕೂತಿದ್ದೆ. ಅಷ್ಟೊತ್ತಿಗೆ ಜಿಮ್ಮಿಗೆ ಟೈಮ್ ಆಯಿತು. ಜಿಮ್ಮಿಗೆ ರೆಡಿ ಆಗೋದೆ. ಏನೋ ಗೊತ್ತಿಲ್ಲ, ಸ್ವಲ್ಪ ಹ್ಯಾಂಡ್ಸಮ್ ಆಗಿ ಕಾಣಿಸ್ತಾ ಇಲ್ವ ನಾನು? ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಇವತ್ತು ನನಗಿದ್ದಿದ್ದು ಟ್ರೈಸಿಪ್ಸು ಮತ್ತು ಆ್ಯಪ್ಸು ಫುಲ್ಲು ಸುಸ್ತಾಗ್ಬಿಟ್ಟೆ ಗುರು. ನೋಡಿ 2 ಅವರ್ ಗ್ಯಾಪಲ್ಲಿ ಸೋಫಾನೇ ರೀತಿ ಮಾಡಿಟ್ಟಿದ್ದಾನೆ ನನ್ನ ತಮ್ಮ. ಅದಕ್ಕೆ ಸ್ವಲ್ಪ ಹೊತ್ತು ಕ್ಲಾಸ್ ತೊಗೊಂಡು ಒಂದು ಜೊತೆ ಫೈಟಿಂಗ್ ಆಡಿಕೊಂಡು ಊಟ ಮಾಡೋಣ ಅಂತ ಹೋದೆ. ಊಟಕ್ಕೆ ಒಂದು ಮುದ್ದೆ, ನೆಂಚ್ಕೊಳ್ಳೋಕ್ಕೆ ಸೋಯಾ ಚಂಕ್ಸ್, ಆಮೇಲೆ ಸ್ವಲ್ಪ ರೈಸ್. ಸಖತ್ತಾಗಿತ್ತು ಮಾತ್ರ. ಆಮೇಲೆ 1-2 ಗಂಟೆವರೆಗೂ ಕೆಲಸ ಮಾಡಿದೆ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ, ಬಾಯ್.